ಹೇಗೆ ನಾವು ಒಂದು ಕಡೆ ಪ್ರಸನ್ನರಾಗಿರುವುದು ಕರುಣೆಯ ಪ್ರತೀಕವಾಗಿರಬಹುದು. ಜೀವನದ ಅನೇಕ ಸಂದರ್ಭಗಳನ್ನು ನಾವು ನೋಡುವಾಗ ಅನೇಕ ಸಂದರ್ಭಗಳಲ್ಲಿ ಏನು ಮಾತನಾಡುವುದು, ಏನು ಮಾಡುವುದು ನಿಸ್ಸಹಾಯಕರಾಗಿರುತ್ತೇವೆ. ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ, ಏನೂ ಮಾತಾಡೋಕ್ಕಾಗಲ್ಲ. ಅನೇಕ ಬಾರಿ ಮರಣದ ಸಮಯದಲ್ಲಿ, ಈಗ ಭೂಕಂಪ, ನೂರಾರು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಎಷ್ಟು ಬಾರಿ ನಮಗೆ ಅದು ಅನುಭವವಾಗಿದೆ. ಏನು ಮಾತಾಡೋದಲ್ಲಿ ಹೋಗಿ, ಅವ್ರ ಮನೆಯಲ್ಲಿ ಸಾವಾಗಿದೆ, ನೋವಾಗಿದೆ, ಅಲ್ಲಿ ಹೋಗಿ ಏನು ಸಮಾಧಾನ ಹೇಳೋದು? ಯಾವ ಪದಗಳು ಅಲ್ಲಿ ಸಮಾಧಾನವನ್ನು ತರಲು ಸಾಧ್ಯವಿಲ್ಲ, ಸಾಂತ್ವನವನ್ನು ತರಲು ಸಾಧ್ಯವಿಲ್ಲ. ನಮಗೆ ಗೊತ್ತು. ಅನೇಕ ಬಾರಿ ನಾವೇನು ಮಾತಾಡಲ್ಲ, ಸುಮ್ಮನೆ ಹೋಗಿ ನಿಂತ್ಕೊಬಿಡ್ತೇವೆ. ಗುರುಗಳಿಗೂ ನಮಗೂ ಸಹ ಅದೇ ಅನುಭವ ಅನೇಕ ಬಾರಿ. ಕೆಲವೊಂದು ಮನೆಗಳಲ್ಲಿ ಅವರ ಕಷ್ಟಗಳನ್ನು ನೋಡುವಾಗ ಏನು ಮಾತಾಡೋಕ್ಕಾಗಲ್ಲ, ಏನೂ ಹೇಳೋಕ್ಕಾಗಲ್ಲ. ಏಕೆಂದರೆ ನಮ್ಮ ಯಾವ ಪದಗಳು ಅಲ್ಲಿ ಸಾಂತ್ವನವನ್ನು ತರಲು ಸಾಧ್ಯವಿಲ್ಲ, ನಮ್ಮ ಯಾವ ಕಾರ್ಯವೂ ಅಲ್ಲಿ ಸಾಂತ್ವನವನ್ನು ನೀಡಲು ಸಾಧ್ಯವಿಲ್ಲ. ವಿಶೇಷವಾಗಿ ಈ ಬಲಿಯಲ್ಲಿ ಭೂಕಂಪದಿಂದ ಮೃತ ಹೊಂದಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ವೆನೆಜುವೆಲಾ ದೇಶದಲ್ಲಿ ಅನೇಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅವರೆಲ್ಲರಿಗಾಗಿ ಈ ಬಲಿಯನ್ನು ಅರ್ಪಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿಗೆ ಸ್ವಾಗತಿಸುತ್ತೇನೆ. ಇಂದು ನಾವು ಸಾಧಾರಣ ಕಾಲದ 13ನೆಯ ಭಾನುವಾರವನ್ನು ಆಚರಿಸುತ್ತಿದ್ದೇವೆ. ಯೇಸು ಸ್ವಾಮಿ ಇಂದಿನ ಶುಭ ಸಂದೇಶದಲ್ಲಿ ಹೇಳುತ್ತಾರೆ, ನೀವು ಮಾಡುವ ಅತ್ಯಂತ ಸಣ್ಣ ಉಪಕಾರಕ್ಕೂ ಸಹ ತಕ್ಕ ಪ್ರತಿಫಲವನ್ನು ನಾನು ನೀಡುತ್ತೇನೆ ಎಂದು ಹೇಳಿ. ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ನಮಗೆ ಕೊಟ್ಟಿರುವ ಅತಿ ದೊಡ್ಡ ಪುಣ್ಯದ ಫಲ ಎಂದರೆ ಅವರ ಶರೀರ ಮತ್ತು ರಕ್ತ. ಇದಕ್ಕಿಂತ ಮಿಗಿಲಾದ ಒಂದು ಉಡುಗೊರೆ ಇಲ್ಲ, ಇದಕ್ಕಿಂತ ಮಿಗಿಲಾದ ಒಂದು ಆಶೀರ್ವಾದವಿಲ್ಲ, ಪ್ರತಿಫಲವಿಲ್ಲ. ಇದು ನಮ್ಮ ಆಧ್ಯಾತ್ಮಿಕ ಜೀವನದ ಫಲವಾಗಿದೆ, ಉಡುಗೊರೆಯಾಗಿದೆ. ಮತ್ತೊಮ್ಮೆ ಈ ಬಲಿಯನ್ನು ಆಚರಿಸಲು ಆ ದೈವೀ ಕರುಣೆ ನಮಗೆ ಸಾಧ್ಯ ಮಾಡಿದೆ. ಆ ಕರುಣೆಯನ್ನು ಆರಾಧಿಸುತ್ತಾ, ಆ ಕರುಣೆಯನ್ನು ವಂದಿಸುತ್ತಾ ನಾವು ಈ ಬಲಿಯನ್ನು ಅರ್ಪಿಸೋಣ. ಈ ಬಲಿಯನ್ನು ನಾವು ಯೋಗ್ಯ ವಿಧದಲ್ಲಿ ಅರ್ಪಿಸಲು ತಡೆಯಾಗುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ, ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ. ಅರಸುಗಳ 2ನೆಯ ಗ್ರಂಥದಿಂದ ವಾಚನ. ಒಂದು ಸಾರಿ ಎಲೀಷನು ಸೊನೇಮಿಯಾಗೆ ಹೋದನು. ಅಲ್ಲಿ ಒಬ್ಬ ಶ್ರೀಮಂತ ಮಹಿಳೆ ಇದ್ದಳು. ಆಕೆ ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯಿಸಿದಳು. ಅಂದಿನಿಂದ ಅವನು ಆ ಮಾರ್ಗವಾಗಿ ಹೋಗುವಾಗಲೆಲ್ಲ ಆ ಮನೆಯಲ್ಲೇ ಊಟ ಮಾಡುತ್ತಿದ್ದನು. ಆ ಮಹಿಳೆ ತನ್ನ
ಗಂಡನಿಗೆ ಯಾವಾಗಲೂ ಆ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ವ್ಯಕ್ತಿ ಒಬ್ಬ ಸಂತನು ಹಾಗೂ ದೈವ ಪುರುಷನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಆದುದರಿಂದ ನಾವು ಅವನಿಗಾಗಿ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟೋಣ. ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಡೋಣ. ಅವನು ಇಲ್ಲಿಗೆ ಬಂದಾಗಲೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ಒಂದು ದಿನ ಎಲೀಷನು ಅಲ್ಲಿಗೆ ಬಂದು ಆ ಕೋಣೆಯೊಳಗೆ ಪ್ರವೇಶಿಸಿ ದಣಿ ವಾರಿಸಿಕೊಂಡನು. ಆಮೇಲೆ ಎಲೀಷನು ಗೆಹಾಜಿಯನ್ನು, ನಾವು ಆಕೆಗೆ ಯಾವ ಉಪಕಾರವನ್ನು ಮಾಡಬಹುದು ಎಂದು ಕೇಳಿದನು. ಅವನು, ಆಕೆಗೆ ಮಗನಿಲ್ಲ, ಗಂಡನು ಮುದುಕನಾಗಿದ್ದಾನೆ ಎಂದನು. ಇದನ್ನು ಕೇಳಿ ಎಲೀಷನು ಆ ಮಹಿಳೆಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದನು. ಅವನು ಹೋಗಿ ಕರೆದನು. ಆಕೆ ಬಂದು ಬಾಗಿಲಿನ ಹತ್ತಿರ ನಿಂತಳು. ಎಲೀಷನು ಆಕೆಗೆ, ನೀನು ಬರುವ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವೆ ಎಂದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು, ಕೀರ್ತಿಸುವೆನು ಸದಾ ನಿನ್ ಅಚಲ ಪ್ರೀತಿಯನು. ಪ್ರಭು, ಕೀರ್ತಿಸುವೆನು ಸದಾ ನಿನ್ನಚಲ ಪ್ರೀತಿಯನು. ಪ್ರಭು, ಕೀರ್ತಿಸುವೆನು ಸದಾ ನಿನ್ನಚಲ ಪ್ರೀತಿಯನು. ಸಾರುವೆನು ತಲತಲಾಂತರಕ್ಕೂ ನಿನ್ನ ಸತ್ಯತೆಯನು. ನಿನ್ನಚಲ ಪ್ರೀತಿ ಪ್ರಭು ನನಗೆ ಶಾಶ್ವತ ಸಿದ್ಧ. ನಿನ್ನ ಸತ್ಯತೆ ಅಗಸದಂತೆ ಸ್ಥಿರಸ್ಥಾಪಿತ. ಪ್ರಭು, ಕೀರ್ತಿಸುವೆನು ಸದಾ ನಿನ್ನಚಲ ಪ್ರೀತಿಯನು. ಧನ್ಯರು ಪ್ರಭು ನಿನಗೆ ಜಯಕಾರ ಹಾಡುವವರು, ನಿನ್ನ ಮುಖದ ಪ್ರಕಾಶದೊಳವರು ನಡೆಯುವರು. ಆನಂದಿಸುವರವರು ಸದಾ ನಿನ್ನ ನಾಮದಲ್ಲಿ, ಪ್ರವರ್ತಿಸುವರವರು ನಿನ್ನ ನ್ಯಾಯ ನೀತಿಯಲ್ಲಿ. ಪ್ರಭು, ಕೀರ್ತಿಸುವೆನು ನಿನ್ನ ಪ್ರೀತಿಯನ್ನು. ಅವರ ಶಕ್ತಿ ಸಾಮರ್ಥ್ಯದ ಪ್ರತಿಭೆ ನಿನ್ನದೇ. ನಿನ್ನ ದಯೆಯಿಂದ ನಮಗೆ ಕೋಡು ಮೂಡಿದೆ. ಗುರಾಣಿಯಂತೆಯ ನಮ್ಮ ರಾಜನು ಪ್ರಭುವಿನವನೇ. ಇಸ್ರಾಯೇಲಿನ ಪರಮ ಪಾವನ ಸ್ವಾಮಿಗೆ ಸೇರಿದವನೇ. ಪ್ರಭು, ಕೀರ್ತಿಸುವೆನು ಸದಾ ನಿನ್ನಚಲ ಪ್ರೀತಿಯನ್ನು. ಪೌಲನು ರೋಮನವರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಕ್ರಿಸ್ತ ಯೇಸುವಿನರಾಗಲು ದೀಕ್ಷಾಸ್ಥಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾಸ್ಥಾನ ಪಡೆದೆವು ಎಂಬುದು ನಿಮಗೆ ತಿಳಿಯದೆ? ಹೀಗಿರಲಾಗಿ ದೀಕ್ಷಾಸ್ಥಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ಆದುದರಿಂದ ತಂದೆಯ ಮಹಿಮಾಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆಯೇ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ. ಕ್ರಿಸ್ತ ಯೇಸುವಿನೊಂದಿಗೆ ನಾವು ಮರಣ ಹೊಂದಿದ್ದರೆ ಅವರೊಡನೆ ನಾವು ಜೀವಿಸುತ್ತೇವೆ. ಇದೇ ನಮ್ಮ ವಿಶ್ವಾಸ. ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಲಾಯಿತು ಎಂಬುದನ್ನು ನಾವು ಬಲ್ಲೆವು. ಆದುದರಿಂದ ಅವರು ಇನ್ನೂ ಎಂದಿಗೂ ಸಾಯುವುದಿಲ್ಲ. ಸಾವಿಗೆ ಅವರ ಮೇಲೆ ಯಾವ ಅಧಿಕಾರವೂ ಇಲ್ಲ. ಏಕೆಂದರೆ ಅವರ ಪಾಪದ ಪಾಲಿಗೆ ಒಂದೇ ಸಾರಿಗೆ ಮಾತ್ರವಲ್ಲ, ಎಂದೆಂದಿಗೂ ಸತ್ತವರು. ಅವರು ಈಗ ಜೀವಿಸುವುದು ದೇವರಿಗಾಗಿಯೇ. ಅಂತೆಯೇ ನೀವು ಸಹ ಪಾಪದ ಪಾಲಿಗೆ ಸತ್ತವರೆಂದು, ದೇವರಿಗಾಗಿ ಮಾತ್ರ ಯೇಸು ಕ್ರಿಸ್ತರಲ್ಲಿ ಜೀವಿಸುವವರೆಂದು ಪರಿಗಣಿಸಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ,
ಅಲ್ಲೇಲೂಯಾ ಅಲ್ಲೇಲೂಯಾ. ನಿಮ್ಮ ಬೋಧನೆಗೆ ಕಿವಿಗೊಟ್ಟು ಗ್ರಹಿಸುವಂತೆ ಪ್ರಭು ನಮ್ಮ ಹೃದಯವನ್ನು ತೆರೆಯಿರಿ. ಅಲ್ಲೇಲೂಯಾ 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 ಅಲ್ಲೇಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೀಗೆಂದರು: ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ಮಗನನ್ನು ಅಥವಾ ಮಗಳನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ತನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸದವನು ನನ್ನವನಾಗಲು ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವವನು ಅದನ್ನು ಕಳೆದುಕೊಳ್ಳುತ್ತಾನೆ. ನನಗೋಸ್ಕರ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಾಪಾಡಿಕೊಳ್ಳುತ್ತಾನೆ. ನಿಮ್ಮನ್ನು ಸ್ವಾಗತಿಸುವವನು ನನ್ನನ್ನು ಸ್ವಾಗತಿಸುತ್ತಾನೆ. ನನ್ನನ್ನು ಸ್ವಾಗತಿಸುವವನು ನನ್ನನ್ನು ಕಳುಹಿಸಿಕೊಟ್ಟನಾತನನ್ನೇ ಸ್ವಾಗತಿಸುತ್ತಾನೆ. ಪ್ರವಾದಿ ಎಂದು ಸ್ವಾಗತಿಸುವವನು ಪ್ರವಾದಿಗೆ ಸಿಗುವ ಪ್ರತಿಫಲವನ್ನು ಪಡೆಯುತ್ತಾನೆ. ಸತ್ಪುರುಷನನ್ನು ಸತ್ಪುರುಷನೆಂದು ಸ್ವೀಕರಿಸುವವನು ಸತ್ಪುರುಷನಿಗೆ ಸಿಗುವ ಪ್ರತಿಫಲವನ್ನು ಪಡೆಯುತ್ತಾನೆ. ಯಾರಾದರೂ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಅವನು ನನ್ನ ಶಿಷ್ಯನೆಂದು ಕುಡಿಯಲು ಒಂದು ಲೋಟ ತಣ್ಣೀರನ್ನು ಕೊಟ್ಟರು, ಅದಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯದೆ ಹೋಗನೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಕಳೆದ ಒಂದು ವಾರದಿಂದ ಮತ್ತಾಯನ ಶುಭ ಸಂದೇಶವನ್ನು ಆಲಿಸುತ್ತಾ ಬಂದಿದ್ದೇವೆ. ಈ ಮತ್ತಾಯನ ಶುಭ ಸಂದೇಶದಲ್ಲಿ ಕಳೆದ ಒಂದು ವಾರದಿಂದಲೂ ಯೇಸು ಸ್ವಾಮಿಯ ಅನೇಕ ಅದ್ಭುತಗಳನ್ನು ನಾವು ಧ್ಯಾನಿಸಿದ್ದೇವೆ. ಕುಷ್ಠರೋಗಿಯನ್ನ ಪ್ರಭು ಯೇಸು ಸ್ವಾಮಿ ಮುಟ್ಟಿ ಗುಣಪಡಿಸಿದ್ದು, ಶತಾಧಿಪತಿಯ ಸೇವಕನನ್ನು ಗುಣಪಡಿಸಿದ್ದು, ಪೇತ್ರನ ಅತ್ತೆಯನ್ನ ಮತ್ತು ಆ ಶುಭ ಸಂದೇಶದ ಕೊನೆಯಲ್ಲಿ ನಾವು ನೋಡುತ್ತೇವೆ, ದೆವ್ವ ಪೀಡಿತವರನ್ನು, ರೋಗಿಗಳನ್ನ ಅವರು ಅನೇಕರನ್ನು ಮುಟ್ಟಿ ಗುಣಪಡಿಸಿದರು ಎಂದು. ಈ ಜೂನ್ ತಿಂಗಳನ್ನು ನಾವು ಪ್ರಾರಂಭಿಸುವಾಗ ಈ ತಿಂಗಳನ್ನು ನಾವು ಪವಿತ್ರ ಹೃದಯದ ತಿಂಗಳಾಗಿ, ಈ ಪವಿತ್ರ ಹೃದಯದಿಂದ ಹೊರಬರುವ ಕರುಣೆಯ ತಿಂಗಳಾಗಿ ಪ್ರಾರಂಭಿಸಿದೆವು. ಖಂಡಿತವಾಗಿಯೂ ಈ ಜೂನ್ ತಿಂಗಳಲ್ಲಿ 2 ಮುಖ್ಯ ಹೃದಯಗಳನ್ನು ನಾವು ಧ್ಯಾನಿಸುತ್ತೇವೆ. ಒಂದು ಪ್ರಭು ಯೇಸು ಕ್ರಿಸ್ತರ ಅತಿ ಪವಿತ್ರ ಹೃದಯ, ಎರಡನೆಯದಾಗಿ ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯ. ಈ 2 ಹೃದಯಗಳು ಸಹ ದೈವೀ ಕರುಣೆಯನ್ನ ನಮಗೆ ನೀಡುತ್ತದೆ. ಹಾಗಾದರೆ ಈ 2 ಹೃದಯಗಳು ಒಂದೇನೆ? ಈ 2 ಹೃದಯಗಳು ಬೇರೆ ಅಲ್ವಾ? ಈ 2 ಹೃದಯಗಳಲ್ಲಿ ಯಾವ ವ್ಯತ್ಯಾಸವೂ ಇಲ್ಲವಾ ಎಂದರೆ ಖಂಡಿತವಾಗಿಯೂ ಇಲ್ಲ, ವ್ಯತ್ಯಾಸ ಉಂಟು. ಅನೇಕ ವಿಧದಲ್ಲಿ ಮಾತೆಯ ಹೃದಯ ಪ್ರಭು ಯೇಸು ಕ್ರಿಸ್ತರ ಹೃದಯದೊಂದಿಗೆ ಹೊಂದಿಕೊಂಡು ಒಟ್ಟಾಗಿದ್ದರೂ ಸಹ ವ್ಯತ್ಯಾಸವಿದೆ.
ಹೀಗೆ ಇಂದಿನ ಮೊದಲನೆಯ ವಾಚನದಲ್ಲಿಯೂ ಸಹ ಸರ್ವೇಶ್ವರನ ಆ ಕೃಪೆಯನ್ನ, ಕರುಣೆಯನ್ನ ನಾವು ಧ್ಯಾನಿಸಿದೆವು. ನಿಮ್ಮ ಪ್ರೀತಿಯ ಕೀರ್ತಿಯನ್ನು ನಾವು ಹೊಗಳುತ್ತೇವೆ ಎಂದು ಇಂದು ನಾವು ದೇವರ ವಾಕ್ಯಕ್ಕೆ ಪ್ರತಿ ಉತ್ತರ ನೀಡಿದೆವು. ಕೀರ್ತನೆಯಲ್ಲಿ ಕನ್ನಡದಲ್ಲಿ ಭಾಷಾಂತರ ನಿಮ್ಮ ಅತ್ಯುನ್ನತ ಪ್ರೀತಿ ಎಂದು ಭಾಷಾಂತರಗೊಂಡಿದೆ. ಆಂಗ್ಲದಲ್ಲಿ ಇಂದು ನಾವು ನೋಡುವಾಗ ಐ ವಿಲ್ ಸಿಂಗ್ ಆಫ್ ಯುವರ್ ಮರ್ಸೀಸ್ ಓ ಲಾರ್ಡ್. ನಿಮ್ಮ ಕರುಣೆಯನ್ನ ನಾನು, ದೇವರ ಪ್ರೀತಿ ಕರುಣೆ ಎರಡು ಒಂದೇ. ದೇವರ ಪ್ರೀತಿ ಹೇಗೆ ನಮಗೆ ವ್ಯಕ್ತವಾಗುತ್ತದೆ? ಅವರ ಕರುಣೆಯ ಮುಖಾಂತರ, ಕ್ಷಮೆಯ ಮುಖಾಂತರ, ತ್ಯಾಗದ ಮುಖಾಂತರ. ಈ ಕರುಣೆಯನ್ನು ನಾವು ಹಾಡುವಾಗ ಈ ಎರಡು ಹೃದಯಗಳನ್ನು ಈ ತಿಂಗಳು ನಾವು ಧ್ಯಾನಿಸಿದ್ದೇವೆ. ಈ ತಿಂಗಳ ಕೊನೆಯಲ್ಲಿ ಆ ಹೃದಯಗಳನ್ನು ಮತ್ತೊಮ್ಮೆ ಧ್ಯಾನಿಸುವಾಗ ನಾವು ಕಲಿಯುವ ಪಾಠ, ಯೇಸು ಸ್ವಾಮಿಯ ಹೃದಯ ದೈವೀಕರಣೆಯ ಹುಟ್ಟು ಸ್ಥಾನ. The heart of Jesus is the birthplace of the mercy of God. ದೇವರ ಕರುಣೆ ಹುಟ್ಟುವುದು ಯೇಸು ಸ್ವಾಮಿಯಲ್ಲಿ. ಹಾಗಾದರೆ ಮಾತೆಯ ಹೃದಯ ಹೇಗೆ? ಏಕೆಂದರೆ ಪ್ರತಿ ಬಾರಿ ನಾವು ಹೇಳುತ್ತೇವೆ, ನಿಷ್ಕಳಂಕ ಹೃದಯವೇ ನಮಗಾಗಿ ಪ್ರಾರ್ಥಿಸಿ. ಈ ನಿಷ್ಕಳಂಕ ಹೃದಯಕ್ಕೂ ಈ ಕರುಣೆಗೂ ಇರುವ ಸಂಬಂಧವೇನು? ಮಾತೆಯನ್ನ ನಾವು ಕರುಣೆಯ ಮಾತೆ ಎಂದು ಕರೆಯುತ್ತೇವೆ, ಮದರ್ ಆಫ್ ಮರ್ಸಿ. ಪ್ರಭು ಯೇಸು ಕ್ರಿಸ್ತರ ಹೃದಯ ಈ ಕರುಣೆಯ ಉಗಮ ಸ್ಥಾನವಾದರೆ ಆ ಕರುಣೆಯನ್ನ ನಾವು ಪಡೆಯುವ ಉಪಕರಣವಾಗಿದ್ದಾರೆ ಮಾತೆ ಮರಿಯಮ್ಮನವರು. ಆ ಕರುಣೆಯನ್ನು ನಾವು ಪಡೆಯುವ ಸಾಧನವಾಗಿದ್ದಾರೆ. ಶಿ ಇಸ್ ದ ಚಾನೆಲ್ ಆಫ್ ಮರ್ಸಿ. ಇಫ್ ಜೀಸಸ್ ಇಸ್ ದ ಬರ್ತ್ ಪ್ಲೇಸ್ ಆಫ್ ಮರ್ಸಿ, ಮದರ್ ಮೇರಿ ಇಸ್ ದ ಚಾನೆಲ್ ಆಫ್ ಮರ್ಸಿ. ಆಕೆಯ ಮುಖಾಂತರ ನಾವು ದೇವರ ಕರುಣೆಯನ್ನ ಅನುಭವಿಸುತ್ತೇವೆ. ಆ ಕರುಣೆಗಾಗಿ ಸದಾ ನಮಗಾಗಿ ಅವರು ಪ್ರಾರ್ಥಿಸುತ್ತಲೇ ಇದ್ದಾರೆ. ಪ್ರಭು ಯೇಸು ಕ್ರಿಸ್ತರ ಹೃದಯ ದೇವರ ಕರುಣೆಯನ್ನ ಪ್ರಕಟಿಸುತ್ತದೆ. ಮಾತೆಯ ಹೃದಯ ಆ ಕರುಣೆಯನ್ನ ಪ್ರತಿಬಿಂಬಿಸುತ್ತದೆ. ಪ್ರಕಟಣೆಗೂ ಪ್ರತಿಬಿಂಬಕ್ಕೂ ಏನು ವ್ಯತ್ಯಾಸ? ಪ್ರಕಟಣೆ ಎಂದರೆ ನನ್ನಲ್ಲಿ ಏನಿದೆ ಅದನ್ನು ನಾನು ಪ್ರಕಟಿಸುತ್ತಿದ್ದೇನೆ. ಯೇಸು ಸ್ವಾಮಿ ತನ್ನ ಹೃದಯವನ್ನು ತೋರಿಸುವಾಗ ಅವರ ಕರುಣೆಯ ಸ್ವರೂಪಿಯಾಗಿರುವ ಅವರನ್ನೇ ನಮಗೆ ಪ್ರಕಟಿಸುತ್ತಾರೆ. ಹಿ ಮ್ಯಾನಿಫೆಸ್ಟ್ ಹಿಮ್ಸೆಲ್ಫ್. ಆ ಕರುಣೆಯನ್ನು ಪ್ರಕಟಿಸುತ್ತಾರೆ. ಮಾತೆ ಮರಿಯಮ್ಮನವರು ಕರುಣೆಯನ್ನು ಪ್ರಕಟಿಸುವುದಿಲ್ಲ, ಏಕೆಂದರೆ ಆಕೆಯಲ್ಲಿ ಕರುಣೆ ಇಲ್ಲ. ಆಕೆ ಕರುಣೆಯನ್ನು ದೇವರಿಂದ ಯಥೇಚ್ಛವಾಗಿ ಪಡೆದಿದ್ದಾರೆ. ವಾಟ್ ಮದರ್ ಮೇರಿ ಹ್ಯಾಸ್ ಈಸ್ ರಿಸೀವ್ಡ್ ಫ್ರಮ್ ದ ಲಾರ್ಡ್. ದೇವರಿಂದ ಆ ಪರಿಪೂರ್ಣ ಆಶೀರ್ವಾದವನ್ನ, ಕರುಣೆಯನ್ನ ಪರಿಪೂರ್ಣವಾಗಿ ಪಡೆದವರು ಯಾವುದನ್ನ ಪಡೆದಿದ್ದಾರೆ ಅದನ್ನ ಪ್ರತಿಬಿಂಬಿಸುತ್ತಾರೆ. ರಿಫ್ಲೆಕ್ಟ್. ಹೇಗೆ ಕನ್ನಡಿ ಯಾವುದನ್ನ ತನ್ನಲ್ಲಿ ಗ್ರಹಿಸಿಕೊಳ್ಳುತ್ತದೋ ಅದನ್ನ ನಮಗೆ ತೋರಿಸುತ್ತದೆ, ಹಾಗೆ ಮಾತೆ ಮರಿಯಮ್ಮನವರು ಯಾವುದನ್ನ ತಾವು ಗ್ರಹಿಸಿಕೊಂಡಿದ್ದಾರೆ, ಯಥೇಚ್ಛವಾಗಿ ಸ್ವೀಕರಿಸಿದ್ದಾರೆ. ನಮೋ ಮರಿಯೇ ಪ್ರಸಾದ ಪೂರ್ಣೆಯೇ, ಆಶೀರ್ವಾದಗಳು ನಿನ್ನಲ್ಲಿ ಪರಿಪೂರ್ಣವಾಗಿದೆ. ಯಾವ ಆಶೀರ್ವಾದವನ್ನ, ಕರುಣೆಯನ್ನ ಪರಿಪೂರ್ಣವಾಗಿ ಯಥೇಚ್ಛವಾಗಿ ಪಡೆದುಕೊಂಡಿದ್ದಾರೆಯೋ ಅದನ್ನ ಗ್ರಹಿಸಿ ನಮಗೆ ಪ್ರತಿಬಿಂಬಿಸುತ್ತಾರೆ. ಈ ಕರುಣೆಯನ್ನ, ಏಕೆಂದರೆ ಮೊದಲನೆಯ ವಾಚನದಲ್ಲಿ ದೇವರ ಕರುಣೆ ಆ ಶುನೇಮಿನ ಮಹಿಳೆಗೆ ದೊರಕುತ್ತದೆ ಎಲೀಷಾ ಪ್ರವಾದಿಯ ಮೂಲಕ. ಆಕೆಗೆ ಏನು ಬೇಕು? ದೇವರ ಕರುಣೆ ಪ್ರತಿ ಬಾರಿ ನಮ್ಮಲ್ಲಿ ಕೇಳುವ ಪ್ರಶ್ನೆ ಇದೆ. ಅವರ ಬೇಡಿಕೆ ಏನಾಗಿದೆ? ಅವರ ಕೋರಿಕೆ ಏನಾಗಿದೆ? ಕೊರತೆ ಏನಾಗಿದೆ? ಏತಕ್ಕಾಗಿ ಮಾತೆಯನ್ನ ನಾವು ಕರುಣೆಯ ಮಾತೆ ಎಂದು ಕರೆಯುತ್ತೇವೆ? ಪ್ರತಿ ಸಂದರ್ಭದಲ್ಲಿಯೂ ಮಾತೆಯ ಮನಸ್ಸಿನಲ್ಲಿ ಹುಟ್ಟಿಕೊಂಡ ಪ್ರಶ್ನೆ ಅದೇ. ಅವರ ಬೇಡಿಕೆ ಏನಾಗಿದೆ? ಯಾವ ರೀತಿ ನಾನು ಅವರಿಗೆ ಸಹಾಯ ಮಾಡಬಹುದು? ಕಾನಾ ಮದುವೆಯಲ್ಲಿ ಅವರ ಕೊರತೆ ಏನು? ಎಲಿಜಬೆತಳಿಗೆ ಅವಳ ಬೇಡಿಕೆ ಏನು? ಏನು ಬೇಕಾಗಿದೆ ಅವಳಿಗೆ? ಯೇಸು ಸ್ವಾಮಿಯ ಶಿಲುಬೆಯ ಯಾತನೆಯಲ್ಲಿ ಅವರಿಗೆ ಬೇಕಾದದ್ದು ಏನು? ಬೇರೆ ಏನು ಬೇಡ, ಮಾತೆಯ ಪ್ರಸನ್ನತೆ ಒಂದೇ ಸಾಕು. ಈ ಕರುಣೆ ಸದಾ ನಮ್ಮನ್ನು ನೋಡಿ ಕೇಳುವ ಪ್ರಶ್ನೆ ಇದು. ಅವರಿಗೆ ಏನು ಬೇಕಾಗಿದೆ?
ಅವರ ಬೇಡಿಕೆ ಏನಾಗಿದೆ, ನೋವೇನಾಗಿದೆ, ಕೊರತೆ ಏನಾಗಿದೆ. ಇಂದು ಎಲೀಷಾ ಪ್ರವಾದಿ ಅದನ್ನೇ ಕೇಳುತ್ತಾಳೆ. ಆ ಮಹಿಳೆಗೆ ಏನು ಬೇಕಾಗಿದೆ, ಏನು ಕೊರತೆ ಇದೆ? ಎಲೀಷಾ ಪ್ರವಾದಿಯ ಮುಖಾಂತರ ಸರ್ವೇಶ್ವರ ಸ್ವಾಮಿ ಆ ಶುನೇಮನ ಮಹಿಳೆಗೆ ಒಂದು ಮಗುವನ್ನು ನೀಡುತ್ತಾರೆ. ಆಕೆಯ ಕೊರತೆಯನ್ನ ನೀಗಿಸುತ್ತಾರೆ. ಹಾಗಾದರೆ ಈ ಕರುಣೆ, ಇದನ್ನು ನಾವು ಧ್ಯಾನಿಸುವಾಗ 3 ವಿಷಯಗಳಾಗಿ ಧ್ಯಾನಿಸಬಹುದು. ಮೊದಲನೆಯದಾಗಿ, ಕರುಣೆ ಹುಟ್ಟಿಕೊಳ್ಳುವುದು ಸೂಕ್ಷ್ಮತೆಯಿಂದ. ಮರ್ಸಿ ಈಸ್ ಬಾರ್ನ್ ಔಟ್ ಆಫ್ ಸೆನ್ಸಿಟಿವಿಟಿ. ಸೂಕ್ಷ್ಮತೆ ಇಲ್ಲದೆ ಕರುಣೆ ಎಂದಿಗೂ ಹುಟ್ಟಿಕೊಳ್ಳುವುದಿಲ್ಲ. ನಾವು ಎಲ್ಲೇ ಇರಲಿ ಆ ಸೂಕ್ಷ್ಮತೆ ಇರಬೇಕು. ಪ್ರಭು ಯೇಸು ಸ್ವಾಮಿಯ ಪ್ರತಿ ಪವಾಡಗಳನ್ನು, ಅದ್ಭುತ ಕಾರ್ಯಗಳನ್ನು ನೋಡಿ ಅಲ್ಲಿ ಸೂಕ್ಷ್ಮತೆಯೇ ಪ್ರಥಮ ಕಾರ್ಯವಾಗಿತ್ತು. ಸಾವಿರಾರು ಜನ ಯೇಸು ಸ್ವಾಮಿಯನ್ನ ಹಿಂಬಾಲಿಸುತ್ತಿದ್ದಾರೆ. 3 ದಿನಗಳಾಯಿತು, ಅವರು ಇನ್ನೂ ಊಟ ಮಾಡಿಲ್ಲ. ಶಿಷ್ಯರಿಗೆ ಆ ದೊಡ್ಡ ಜನರ ಗುಂಪು ತಲೆನೋವಾಗಿದೆ. ಇವರನ್ನು ಕಳುಹಿಸಿ ಬಿಡಿ, ಸೂಕ್ಷ್ಮತೆ ಇಲ್ಲ. ಎಲ್ಲ ಪವಾಡಗಳಿಗೆ ಬೇರಾಗಿರುವುದು, ಎಲ್ಲ ಪವಾಡಗಳ ಅಡಿಪಾಯವಾಗಿರುವುದು ಸೂಕ್ಷ್ಮತೆ. ಶಿಷ್ಯರು ಹೇಳುತ್ತಾರೆ, ಇವರನ್ನು ಕಳುಹಿಸಿ ಬಿಡಿ. 5,000 ಜನರಿಗೆ ಎಲ್ಲಿಂದ ನಾವು ಊಟ ಹಾಕೋದು? ಶಿಷ್ಯರಿಗೆ ಈ ದೊಡ್ಡ ಜನಸಮೂಹ ಒಂದು ತಲೆನೋವು. ಆದರೆ ಯೇಸು ಸ್ವಾಮಿ ಅವರನ್ನು ನೋಡುವಾಗ ಗೊಲ್ಲನಿಲ್ಲದ ಮಂದೆಯಂತೆ ಇದ್ದಾರೆ. ಇವರ ಮೇಲೆ ನನಗೆ ಕನಿಕರ ಉಂಟಾಗಿದೆ. ತದನಂತರ ಹೇಳುತ್ತಾರೆ, ನೀವೇ ಇವರಿಗೆ ಏನಾದರೂ ಊಟ ಮಾಡಲು ಕೊಡಿ. ಅದರ ಕೊನೆ ಒಂದು ದೊಡ್ಡ ಅದ್ಭುತ. ಕುರುಡ ಬರ್ತೇಮಿಯವನಿಗೆ ನಿನಗೇನು ಬೇಕು? ಯೇಸು ಸ್ವಾಮಿಯ ಪ್ರತಿಯೊಂದು ಪವಾಡವನ್ನು ನೋಡುವಾಗ ಅದರ ಪ್ರಾರಂಭ ಸೂಕ್ಷ್ಮತೆ. ನನಗೇನು ಬೇಕು, ನನ್ನ ಕೊರತೆ ಏನು, ನನ್ನ ನೋವೇನು, ಅದನ್ನೇ ಮಾತೆ ಪ್ರತಿಬಿಂಬಿಸುತ್ತಾರೆ. ಆ ಕಾನಾ ಮದುವೆಯಲ್ಲಿ ಕೊರತೆ ಏನು, ಎಲಿಜಬೆತ್ಳಿಗೆ ಏನು ಬೇಕು, ಯೇಸು ಸ್ವಾಮಿಗೆ ಅವರ ಪಾಡುಗಳ ಸಮಯದಲ್ಲಿ ಏನು ಬೇಕಾಗಿದೆ. ಮಾತೆಯ ಪ್ರತಿ ದರ್ಶನವನ್ನು ನೋಡಿ ಯಾವುದೋ ಒಂದು ಕೊರತೆ ಅಲ್ಲಿ ನೀಗಿದೆ. ಅದು ಫಾತಿಮಾ ನಗರದಲ್ಲಿರಬಹುದು, ನಮ್ಮ ದೇಶದ ಬೆಳಾಂಗಣಿಯಾಗಿರಬಹುದು. ಎಲ್ಲ ಯಾರೋ ಒಬ್ಬರ ಕೊರತೆಗೆ ಸ್ಪಂದಿಸುತ್ತಾ ಮಾತೆಯಲ್ಲಿ ದರ್ಶನವನ್ನು ನೀಡಿರೋದು. ಹಾಗಾದರೆ ನಮ್ಮಲ್ಲಿ ಈ ಕರುಣೆ ಹುಟ್ಟಬೇಕಾದರೆ ಸೂಕ್ಷ್ಮತೆ. ಆಮ್ ಐ ಸೆನ್ಸಿಟಿವ್? ಇತರರ ನೋವು ನನಗೆ ಅರ್ಥವಾಗುತ್ತಿದೆಯೇ? ಇತರರ ಕಷ್ಟ ನನಗೆ ಅರ್ಥವಾಗುತ್ತಿದೆಯೇ? ಅದನ್ನು ಅರ್ಥ ಮಾಡಿಕೊಳ್ಳುವಾಗ ಮಾತ್ರ ನಮ್ಮಿಂದ ಸ್ಪಂದಿಸಲು ಸಾಧ್ಯ. ಅರ್ಥ ಮಾಡಿಕೊಳ್ಳದಿದ್ದಾಗ ನಮಗೆ ಕೋಪ ಬರುತ್ತದೆ. ನಮ್ಮಿಂದ ಖಂಡಿತವಾಗಿಯೂ ಇತರರಿಗೆ ಸ್ಪಂದಿಸಲು ಸಾಧ್ಯವಿಲ್ಲ. ಇಂದು ನಾವು ಈ ದೈವಿ ಕರುಣೆಯ ಹೃದಯಗಳಿಂದ ಕಲಿಯಬೇಕಾದದ್ದು ಆ ಸೂಕ್ಷ್ಮತೆ. ಅದನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಖಂಡಿತವಾಗಿ ನಮ್ಮಲ್ಲಿ ಕರುಣೆ ಇರುವುದಿಲ್ಲ. ನಾವು ಏನೇ ಕೆಲಸ ಮಾಡಿದ್ರೂ ಗೊಣಗಾಡ್ಕೊಂಡು ಮಾಡ್ತೇವೆ. ಅಲ್ಲಿ ಸಂತೋಷ ಇರೋದಿಲ್ಲ, ಅಲ್ಲಿ ಆನಂದ ಇರೋದಿಲ್ಲ, ಅಲ್ಲಿ ತ್ಯಾಗ ಇರೋದಿಲ್ಲ. ಮಾಡ್ತಾ ಇರ್ತೀವಿ, ಅನೇಕ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ತೊಂದರೆ ನಮ್ಮಲ್ಲಿ ಅದೇ, ನಾವು ಕೆಲಸವನ್ನು ಮಾಡದೇ ಅಲ್ಲ, ಅನೇಕ ಬಾರಿ ಹೆಚ್ಚಾಗಿ ಮಾಡುತ್ತಿದ್ದೇವೆ. ಅದನ್ನು ಯಾವ ಮನಸ್ಥಿತಿಯಿಂದ ಮಾಡುತ್ತಿದ್ದೇವೆ? ಆ ಕೆಲಸಗಳು ನನ್ನಲ್ಲಿರುವ ಸೂಕ್ಷ್ಮತೆಯಿಂದ ಹುಟ್ಟಿಕೊಳ್ಳುತ್ತಿದೆಯೇ? ಕರುಣೆಯ ಪ್ರತೀಕವಾಗಿದೆಯೇ? ಅದೇ ಮುಖ್ಯ. ಇಷ್ಟೊಂದು ಕೆಲಸಗಳನ್ನು ಗೊಣಗಾಡಿಕೊಂಡು ಶಪಿಸ್ಕೊಂಡು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನವಿಲ್ಲ. ಇಂದು ಈ 2 ಪವಿತ್ರ ಹೃದಯಗಳು ನಮಗೆ ಹೇಳಿಕೊಡುವುದು ಆ ಸೂಕ್ಷ್ಮತೆಯನ್ನು. ಎರಡನೆಯದಾಗಿ, ದೈವಿ ಕರುಣೆ ಎಂದರೆ ಪ್ರಸನ್ನತೆ. ದೈವಿ ಕರುಣೆ ಎಂದರೆ ಪ್ರಸನ್ನತೆ, ಟು ಬಿ ಪ್ರೆಸೆಂಟ್. ಹೇಗೆ ನಾವು ಒಂದು ಕಡೆ ಪ್ರಸನ್ನರಾಗಿರುವುದು ಕರುಣೆಯ ಪ್ರತೀಕವಾಗಿರಬಹುದು. ಜೀವನದ ಅನೇಕ ಸಂದರ್ಭಗಳನ್ನು ನಾವು ನೋಡುವಾಗ ಅನೇಕ ಸಂದರ್ಭಗಳಲ್ಲಿ ಏನು ಮಾತನಾಡುವುದು, ಏನು ಮಾಡುವುದು ನಿಸ್ಸಹಾಯಕರಾಗಿರುತ್ತೇವೆ. ಏನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಏನೂ ಮಾತಾಡೋಕ್ಕಾಗಲ್ಲ. ಅನೇಕ ಬಾರಿ ಮರಣದ ಸಮಯದಲ್ಲಿ, ಈಗ ಭೂಕಂಪ, 100 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಎಷ್ಟು ಬಾರಿ ನಮಗೆ ಅದು ಅನುಭವವಾಗಿದೆ. ಏನು ಮಾತಾಡೋದಲ್ಲಿ ಹೋಗಿ,
ಅವ್ರ ಮನೆಯಲ್ಲಿ ಸಾವಾಗಿದೆ, ನೋವಾಗಿದೆ, ಅಲ್ಲಿ ಹೋಗಿ ಏನು ಸಮಾಧಾನ ಹೇಳೋದು? ಯಾವ ಪದಗಳು ಅಲ್ಲಿ ಸಮಾಧಾನವನ್ನು ತರಲು ಸಾಧ್ಯವಿಲ್ಲ, ಸಾಂತ್ವನವನ್ನು ತರಲು ಸಾಧ್ಯವಿಲ್ಲ. ನಮಗೆ ಗೊತ್ತು. ಅನೇಕ ಬಾರಿ ನಾವೇನು ಮಾತಾಡಲ್ಲ, ಸುಮ್ಮನೆ ಹೋಗಿ ನಿಂತ್ಕೊಬಿಡ್ತೇವೆ. ಗುರುಗಳಿಗೂ ನಮಗೂ ಸಹ ಅದೇ ಅನುಭವ ಅನೇಕ ಬಾರಿ. ಕೆಲವೊಂದು ಮನೆಗಳಲ್ಲಿ ಅವರ ಕಷ್ಟಗಳನ್ನು ನೋಡುವಾಗ ಏನು ಮಾತಾಡೋಕ್ಕಾಗಲ್ಲ, ಏನೂ ಹೇಳೋಕ್ಕಾಗಲ್ಲ. ಏಕೆಂದರೆ ನಮ್ಮ ಯಾವ ಪದಗಳು ಅಲ್ಲಿ ಸಾಂತ್ವನವನ್ನು ತರಲು ಸಾಧ್ಯವಿಲ್ಲ. ನಮ್ಮ ಯಾವ ಕಾರ್ಯವೂ ಅಲ್ಲಿ ಸಾಂತ್ವನವನ್ನು ನೀಡಲು ಸಾಧ್ಯವಿಲ್ಲ. ಮಾತೆ ನಮಗೆ ಆ ದೈವಿ ಕರುಣೆಯ ಹೃದಯ ನಮಗೆ ಕಲಿಸುವುದು, ಆಕೆ ಶಿಲುಬೆ ಅಡಿಯಲ್ಲಿ ನಿಂತಾಗ ಮಾತೆ ನಿಸ್ಸಹಾಯಕಳು. ಮಾತೆಯಿಂದ ಏನು ಮಾಡಲು ಸಾಧ್ಯವಿಲ್ಲ. ಯೇಸು ಸ್ವಾಮಿಯ ಗಾಯಗಳು, ಆ ನೋವು, ಆ ಅವಮಾನ ಮಾತೆಯಿಂದ ಏನು ಮಾಡಲು ಸಾಧ್ಯ? ಏನು ಮಾಡೋಕ್ಕಾಗಲ್ಲ. ಆಕೆಯ ಪ್ರಸನ್ನತೆ ಮಾತ್ರ ನಿಸ್ಸಹಾಯಕಳು. ಮದರ್ ಮೇರಿ ಈಸ್ ಹೆಲ್ಪ್ಲೆಸ್. ವಿ ಮಸ್ಟ್ accept that. At the foot of the cross, ಮದರ್ ಮೇರಿ ಈಸ್ ಹೆಲ್ಪ್ಲೆಸ್. ಏನು ಮಾಡ್ಲಿಕ್ಕೆ ಸಾಧ್ಯ? ಒಂದು ಯಹೂದ್ಯ ಮಹಿಳೆಯಾಗಿ, ಸಾಧಾರಣ ಮಹಿಳೆಯಾಗಿ, ತನ್ನ ಮಗನನ್ನ ಕಳೆದುಕೊಳ್ಳುತ್ತಿರುವ ಒಬ್ಬ ತಾಯಿಯಾಗಿ ಅಲ್ಲಿ ನಿಂತಿದ್ದಾರೆ. ಆಕೆ ಹೇಳಿದ್ದಲ್ಲ ಒಂದು, ನನ್ನ ಮಗನಿಗೆ ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲದಿದ್ದರೂ ನಾನು ಅವನೊಂದಿಗಿರುತ್ತೇನೆ. ನನ್ನ ಪ್ರಸನ್ನತೆ, ಐ ವಿಲ್ ಬಿ ಪ್ರೆಸೆಂಟ್ ಟು ಮೈ ಸನ್. ನಾನು ಇಲ್ಲೇ ನಿಂತಿರುತ್ತೇನೆ, ಎಲ್ಲೂ ಹೋಗಲ್ಲ. ಅದೇ ಕರುಣೆ. ಅನೇಕ ಬಾರಿ ನಾವೇನು ಹೇಳ್ತೇವೆ, ಅಲ್ಲಿ ಹೋಗಿ ಏನು ಹೇಳೋದು ಅಂತ ಗೊತ್ತಿಲ್ಲ, ಅಲ್ಲಿ ಹೋಗಿ ಏನು ಮಾತಾಡೋದು ಅಂತ ಗೊತ್ತಿಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ, ಹೋಗೋದೇ ಇಲ್ಲ. ಅದು ಕರುಣೆ ಅಲ್ಲ. ಅನೇಕ ಬಾರಿ ನಾವು ಏನು ಹೇಳಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ನಮ್ಮ ಪ್ರಸನ್ನತೆ ಸಾಕು, ನಮ್ಮ ಪ್ರಸನ್ನತೆ ಸಾಕು. ಇಂದಿಗೂ ಸಹ ಕೆಲವೊಮ್ಮೆ ಮಧ್ಯರಾತ್ರಿಯಲ್ಲಿ ಸಾವಾಗಬೇಕಾದ್ರೆ ನಮಗೆ ಹೇಳಬೇಕಾದ್ರೆ ಏನು ಮಾಡಲ್ಲ. ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೋಬೇಕಾದ್ರೆ, ಯಾವಾಗ ನೋಡಿದ್ರು ಅವ್ರು ನನ್ನನ್ನು ನೋಡಬೇಕಾದ್ರೆ, ಈ ಧರ್ಮ ಕೇಂದ್ರದಲ್ಲೂ ಸರಿ, ನನ್ನ ಹಳೆಯ ಧರ್ಮ ಕೇಂದ್ರದಲ್ಲೂ ಸರಿ, ಅವ್ರು ನೆನೆಸ್ಕೊಳ್ಳೋದು ಆ ದಿನವನ್ನು. ಆದರೆ ಅಷ್ಟೊತ್ತಿಗೆ ಬಂದು ಅಷ್ಟು ಸಮಯ ನಮ್ಮ ಮನೆಯಲ್ಲಿ ಕುಳಿತುಕೊಂಡ್ರಿ, ಸುಮ್ಮನೆ ಏನು ಹೇಳೋಕ್ಕಾಗಲ್ಲ, ಅಲ್ಲಿ ಏನು ಮಾತಾಡೋಕ್ಕಾಗಲ್ಲ. ಕರುಣೆ ಪ್ರಸನ್ನತೆಯಾಗಿದೆ. ಮರ್ಸಿ ಇಸ್ ಟು ಬಿ ಪ್ರೆಸೆಂಟ್. ಟು ಬಿ ಪ್ರೆಸೆಂಟ್. ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ, ನಿಸ್ಸಹಾಯಕಳಾಗಿದ್ದೇನೆ, ಆದರೆ ಈ ಸಮಯದಲ್ಲಿ ನಿಮ್ಮೊಂದಿಗಿರುತ್ತೇನೆ. ಐ ವಿಲ್ ಬಿ ಪ್ರೆಸೆಂಟ್ ಟು ಯು. ಮೂರನೆಯದಾಗಿ, ಯೇಸು ಸ್ವಾಮಿಯ ಕರುಣೆಯನ್ನ ನಾವು ಎಲ್ಲಿ ನೋಡುತ್ತೇವೆ ಎಂದರೆ ಅವರ ಕಾರ್ಯದಲ್ಲಿ. ಮಾತೆಯ ಕರುಣೆಯನ್ನ ಎಲ್ಲಿ ನೋಡುತ್ತೇವೆ ಎಂದರೆ ಆಕೆಯ ಕಾರ್ಯದಲ್ಲಿ. ಎಲ್ಲಿಯೂ ಮಾತೆಯ ಕರುಣೆ ಮಾತಿನಲ್ಲಿ ಅಲ್ಲ. ಮಾತೆಯ ಎಲ್ಲ ಸಂದರ್ಶಗಳನ್ನು, ಆಕೆಯ ಪ್ರಕಟಣೆಗಳನ್ನು, ನಾವು ಬೈಬಲ್ ಗ್ರಂಥವನ್ನು ಎಲ್ಲೆಲ್ಲ ಮಾತೆಯನ್ನು ನೋಡುತ್ತೇವೆ, ಅಲ್ಲೆಲ್ಲ ಮಾತೆಯ ಕರುಣೆ ಕಾರ್ಯದಲ್ಲಿ, ಯೇಸು ಸ್ವಾಮಿಯ ಕರುಣೆ ಕಾರ್ಯದಲ್ಲಿ. ಅನೇಕ ಬಾರಿ ಈ ಕರುಣೆ ಕಾರ್ಯಗತವಾಗದಿದ್ದರೆ ಅದು ಕರುಣೆ ಅಲ್ಲ. ಇಲ್ಲಿ ಏನೋ ಬೇಕಾಗಿದೆ, ಇಲ್ಲಿ ಏನೋ ಬೇಡಿಕೆ ಇದೆ, ನನಗೆ ಅರ್ಥವಾಗುತ್ತಿದೆ, ಅಯ್ಯೋ ಪಾಪ ಅಂತ ಹೇಳಿದ್ರೆ ಏನೂ ಆಗಲ್ಲ. ಅನೇಕ ಬಾರಿ ನಮ್ಮ ಕರುಣೆ ಅಲ್ಲಿಗೆ ನಿಂತೋಗುತ್ತೆ. ಅಯ್ಯೋ ಪಾಪ, ಅಯ್ಯೋ ಪಾಪ. ಅಯ್ಯೋ ಪಾಪದಿಂದ ಕರುಣೆ ಪರಿಪೂರ್ಣತೆ ಎಂದಿಗೂ ಹೊಂದುವುದಿಲ್ಲ. ಅನೇಕ ಬಾರಿ ನಮ್ಮ ಕರುಣೆ ಅಯ್ಯೋ ಪಾಪದಲ್ಲಿ ನಿಂತು ಬಿಡುತ್ತೆ. ನಾನೇನು ಮಾಡಬೇಕಾಗಿದೆ, ಏನಾದರೂ ಒಂದು ಮಾಡಲೇಬೇಕಲ್ಲ. ಏಕೆಂದರೆ ಯೇಸು ಸ್ವಾಮಿಯ ಕರುಣೆ ಕಾರ್ಯದಲ್ಲಿ. ಮರ್ಸಿ ಇನ್ ಆಕ್ಷನ್. ಮರ್ಸಿ ಇನ್ ಆಕ್ಷನ್. ನಾವೇನು ಮಾಡದೇ ಇದ್ದರೆ ಅಯ್ಯೋ ಪಾಪ, ಅಯ್ಯೋ ಪಾಪ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅದು ಕರುಣೆ ಆಗೋದೇ ಇಲ್ಲ. ನಾನು ನಿಮಗಾಗಿ ಜಪ ಮಾಡ್ಕೊತೇನೆ, ಖಂಡಿತ ಜಪ ಮಾಡ್ತೇವೆ. ಆ ಜಪ ಕಾರ್ಯಗತವಾಗೋದು, ಆ ಜಪ ಯಾವ ರೀತಿ ಕಾರ್ಯವಾಗುತ್ತದೆ, ಅದು ಬಹಳ ಮುಖ್ಯ. ಇಂದು ನಾವು ಮೊದಲನೇ ವಾಚನದಲ್ಲಿ ಸರ್ವೇಶ್ವರನ ಕರುಣೆ ಕಾರ್ಯದಲ್ಲಿದೆ, ಎಲೀಷ ಪ್ರವಾದಿಯ ಮುಖಾಂತರ. ಯೇಸು ಸ್ವಾಮಿಯ ಕರುಣೆಯನ್ನೇ ಈ ವಾರ ಪೂರ್ತಿ ನಾವು ಧ್ಯಾನಿಸಿದ್ದೇವೆ. ಆ ಕರುಣೆಗೆ ಪ್ರತ್ಯುತ್ತರವಾಗಿ ಪ್ರಭುವೇ ನಿಮ್ಮ ಕರುಣೆಯ ಪ್ರೀತಿಯ ಕೀರ್ತಿಯನ್ನು ನಾವು ಹಾಡುತ್ತೇವೆ ಎಂದು ಹೇಳಿದ್ದೇವೆ. ಇಂದು ಈ ಎರಡು ಹೃದಯಗಳಿಂದ, ಏಕೆಂದರೆ ಈ ತಿಂಗಳು, ಜೂನ್ ತಿಂಗಳು, ನಾವು ವಿಶೇಷವಾಗಿ ನೆನೆದು ಆರಾಧಿಸುವುದು ಪ್ರಭು ಯೇಸು ಕ್ರಿಸ್ತರ ಪವಿತ್ರ ಹೃದಯವನ್ನು. ಖಂಡಿತವಾಗಿಯೂ ಆ ಪವಿತ್ರ ಹೃದಯದ ಪಕ್ಕದಲ್ಲಿ
ಆ ಪವಿತ್ರ ಹೃದಯ ಪಾದದಡಿಯಲ್ಲಿರುವುದು ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯ. ಅನೇಕ ವಿಧದಲ್ಲಿ ಈ ಹೃದಯಗಳು ಒಟ್ಟಾಗಿದ್ದರೂ ವ್ಯತ್ಯಾಸವಿದೆ. ಅದೇ ನಾನು ಹೇಳಿದೆ, ದೇ ಆರ್ ನಾಟ್ ಐಡೆಂಟಿಕಲ್, ದೇ ಆರ್ ನಾಟ್ ಒನ್ ಅಂಡ್ ದ ಸೇಮ್. ದ ಹಾರ್ಟ್ ಆಫ್ ಜೀಸಸ್ ಅಂಡ್ ದ ಹಾರ್ಟ್ ಆಫ್ ಮದರ್ ಮೇರಿ ಈಸ್ ನಾಟ್ ಒನ್ ಅಂಡ್ ದ ಸೇಮ್. ಅನೇಕ ವಿಧದಲ್ಲಿ ಅದು ಒಟ್ಟಾಗಿದ್ದರೂ ಅಲ್ಲಿ ವ್ಯತ್ಯಾಸವಿದೆ. ಒಂದು ಹೃದಯ ಕರುಣೆಯ ಉಗಮ ಸ್ಥಾನವಾಗಿದೆ, ಇನ್ನೊಂದು ಹೃದಯ ಆ ಕರುಣೆಯನ್ನು ನಮಗೆ ನೀಡುವ ಸಾಧನವಾಗಿದೆ, ಉಪಕರಣವಾಗಿದೆ. ಒಂದು ಹೃದಯ ನಮಗೆ ಕರುಣೆಯನ್ನ ಪ್ರಕಟಿಸುತ್ತದೆ, ಇನ್ನೊಂದು ಹೃದಯ ಅದನ್ನು ಪ್ರತಿಬಿಂಬಿಸುತ್ತದೆ. ಯಾವುದನ್ನು ಸ್ವೀಕರಿಸಿದೆವು? ಈ ಎರಡು ಹೃದಯಗಳು ನಮಗೆ ಇಂದು ಈ ಸೂಕ್ಷ್ಮತೆಯನ್ನ, ಪ್ರಸನ್ನತೆಯನ್ನ, ಕಾರ್ಯರೂಪದಲ್ಲಿರುವ ಕರುಣೆಯನ್ನ ಸಾರಿದೆ. ಈ ಪ್ರಭು ಯೇಸು ಕ್ರಿಸ್ತರ ಹೃದಯವನ್ನ ಆರಾಧಿಸುತ್ತಾ, ಮಾತೆಯ ನಿಷ್ಕಳಂಕ ಹೃದಯವನ್ನ ನಾವು ಸ್ಮರಿಸುತ್ತಾ, ಸನ್ಮಾನಿಸುತ್ತಾ, ಪ್ರಭುವೇ, ಅದಕ್ಕಾಗಿಯೇ ಯೇಸುವಿನ ಪವಿತ್ರ ಹೃದಯವೇ ಎಂದಾಗ ನಮ್ಮ ಉತ್ತರ ಏನು? ನಮಗೆ ದಯೆ ತೋರಿ. ಯೇಸುವಿನ ಪವಿತ್ರ ಹೃದಯ ನಮಗೆ ಏಕೆಂದರೆ ಅವರಲ್ಲಿ ದಯೆ ಇದೆ. ನಿಮ್ಮ ದಯೆಯನ್ನು ನನಗೆ ತೋರಿಸಿ. ಮಾತೆಯ ನಿಷ್ಕಳಂಕ ಹೃದಯವೇ ನಮಗಾಗಿ ಪ್ರಾರ್ಥಿಸಿ. ದಯೆ ತೋರಿ ಎಂದು ನಾವು ಹೇಳುವುದಿಲ್ಲ, ಏಕೆಂದರೆ ಯಾವ ಹೃದಯದ ಪಕ್ಕದಲ್ಲಿ ನೀವು ನಿಂತಿದ್ದೀರಿ ಅಲ್ಲಿ ನನಗಾಗಿ ಪ್ರಾರ್ಥಿಸಿ. ಯೇಸು ಸ್ವಾಮಿಯ ಹೃದಯ ನಮಗೆ ದಯೆ ತೋರಲಿ. ಮಾತೆಯ ನಿಷ್ಕಳಂಕ ಹೃದಯ ನಮಗಾಗಿ ಸದಾ ಪ್ರಾರ್ಥಿಸಲಿ. ಆಮೇನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯರೇ, ದೈವಿ ಕರುಣೆಯನ್ನು ಧ್ಯಾನಿಸುವಾಗ ಈ ಕರುಣೆ ನಮ್ಮಲ್ಲಿ ಕೇಳುವ ಪ್ರಶ್ನೆ, ನಿನಗೇನು ಬೇಕು? ನಿನ್ನ ಬೇಡಿಕೆ ಏನಾಗಿದೆ? ಕೊರತೆ ಏನಾಗಿದೆ? ನೋವೇನಾಗಿದೆ? ನಮ್ಮ ಪ್ರತಿಯೊಂದು ನೈಜ ಬೇಡಿಕೆಯನ್ನು ಖಂಡಿತವಾಗಿಯೂ ದೇವರು ನೆರವೇರಿಸುತ್ತಾರೆ, ತಕ್ಕ ಪ್ರತಿಫಲವನ್ನು ನೀಡುತ್ತಾರೆ ಎಂಬ ವಿಶ್ವಾಸದೊಂದಿಗೆ ನಮ್ಮ ಪ್ರಾರ್ಥನೆಗಳನ್ನು ಸಮರ್ಪಿಸೋಣ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಓ ದೇವನೇ, ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಪರಮಪಿತನೇ, ನಿಮ್ಮ ಪುತ್ರ ಯೇಸು ಕ್ರಿಸ್ತರು ಸ್ಥಾಪಿಸಿದ ಧರ್ಮಸಭೆಯನ್ನು ಮುನ್ನಡೆಸುತ್ತಿರುವ ನಮ್ಮ ಜಗದ್ಗುರು ಲಿಯೋರವರು, ನಮ್ಮ ಮಹಾಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು, ಗುರುಗಳು ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರು ನಿಮ್ಮನ್ನು ವಿಶ್ವಾಸದಿಂದ ಹಿಂಬಾಲಿಸಿ ಭಕ್ತರನ್ನು ನಿಮ್ಮೆಡೆಗೆ ಸೆಳೆಯುವ ಸಾಧನಗಳಾಗಲೆಂದು ಪ್ರಾರ್ಥಿಸುತ್ತೇವೆ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ತಂದೆಯೇ, ಕೋಮು ಗಲಭೆ ಎಂಬ ಅಶಾಂತಿಯಿಂದ ಬೆಂದು ನಲುಗುತ್ತಿರುವ ನಮ್ಮ ದೇಶದಲ್ಲಿ ಶಾಂತಿಯನ್ನು, ಸೌಹಾರ್ದತೆಯನ್ನು ಸ್ಥಾಪಿಸಲು ರಾಷ್ಟ್ರದ ಎಲ್ಲ ನಾಯಕರು ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಲೆಂದು ಪ್ರಾರ್ಥಿಸುತ್ತೇವೆ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಪ್ರೀತಿಯ ತಂದೆಯೇ, ನಮ್ಮ ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಿರಿ. ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ತಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ಪಾಲಿಸಿ ಪವಿತ್ರ ಕುಟುಂಬದ ಆದರ್ಶದ ಮೇರೆಗೆ ತಮ್ಮ ಕುಟುಂಬಗಳನ್ನು ರೂಪಿಸಲೆಂದು ಪ್ರಾರ್ಥಿಸುತ್ತೇವೆ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ದಯಾಮಯ ದೇವರೇ, ನಮ್ಮ ಕುಟುಂಬಗಳಲ್ಲಿರುವ ಅಶಕ್ತರ, ವ್ಯಾಧಿಸ್ಥರ ಮೇಲೆ ನಿಮ್ಮ ಕೃಪಾದೃಷ್ಟಿ ಇರಲಿ. ಅವರಿಗೆ ತಮ್ಮ ಕಷ್ಟಗಳನ್ನು ಸಹಿಸಲು ಶಕ್ತಿ ನೀಡಿರಿ. ಅವರನ್ನು ಶೀಘ್ರವಾಗಿ ರೋಗಮುಕ್ತಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು.
ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಕ್ಕಾಗಿ, ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗಾಗಿ ಪ್ರಾರ್ಥಿಸೋಣ. ಸೂಕ್ಷ್ಮತೆ ಇಲ್ಲದೆ ಕರುಣೆ ಹುಟ್ಟಲು ಸಾಧ್ಯವಿಲ್ಲ. ಕರುಣೆ ಪ್ರಸನ್ನತೆ, ಕಷ್ಟಪಡುವವರ ಜೊತೆ ನಿಲ್ಲುವುದು. ಕರುಣೆ ಕಾರ್ಯರೂಪದಲ್ಲಿ, ಕೇವಲ ಮಾತಿನಲ್ಲಿ ಅಲ್ಲ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಭೂಕಂಪದಿಂದ ತತ್ತರಿಸಿ ಹೋಗಿರುವ ವೆನೆಜುವೆಲಾ ದೇಶಕ್ಕಾಗಿ ಪ್ರಾರ್ಥಿಸೋಣ. ನಮ್ಮಲ್ಲಿ ಅನೇಕರು ನಮ್ಮ ಪ್ರಾರ್ಥನೆಗಳಿಗಾಗಿ ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ. ಅವರೆಲ್ಲರಿಗಾಗಿ ಪ್ರಾರ್ಥಿಸೋಣ. ಪ್ರತಿದಿನ ಈ ನಮ್ಮ ದೇವಾಲಯದ ನವೀಕರಣ ಕಾರ್ಯಕ್ಕಾಗಿ, ನಿಮ್ಮ ಪ್ರಾರ್ಥನೆಗಾಗಿ ಕೇಳುತ್ತಿದ್ದೇನೆ. ಖಂಡಿತವಾಗಿಯೂ ನೀವೆಲ್ಲರೂ ಪ್ರಾರ್ಥಿಸುತ್ತಿದ್ದೀರಿ. ಈ ನವೀಕರಣದ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಲಿ, ಬೇಕಾದ ಹಣ ಸಹಾಯ ದೊರಕಲಿ, ಮಾತೆಯ ಪ್ರಸನ್ನತೆ, ಯೇಸು ಸ್ವಾಮಿಯ ಮಾರ್ಗದರ್ಶನ ನಮ್ಮೊಂದಿಗಿರಲಿ. ನಮ್ಮ ಮಧ್ಯೆ ಇರುವ ಪ್ರಭು ಯೇಸು ಕ್ರಿಸ್ತರ ವಾಸಸ್ಥಾನವನ್ನು ನಾವು ನವೀಕರಿಸಿ ಅದನ್ನು ಸುಂದರಪಡಿಸೋಣ. ಒಂದು ಕುಟುಂಬವಾಗಿ ಪ್ರಾರ್ಥಿಸುತ್ತಾ, ಸಹಕರಿಸುತ್ತಾ ಇದನ್ನು ನಾವು ಸಂತೋಷದಿಂದ ಮಾಡೋಣ. ಇದಕ್ಕಾಗಿ ಪ್ರಾರ್ಥಿಸಿರಿ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಏಕೈಕ ಪುತ್ರರ ಹೃದಯ ನಿಮ್ಮ ಕರುಣೆಯನ್ನು ಪ್ರಕಟಿಸುವ ಸಾರುವ ಹೃದಯವಾಗಿದೆ. ಮಾತೆಯ ನಿಷ್ಕಳಂಕ ಹೃದಯ ಆ ಕರುಣೆಗಾಗಿ ಪ್ರಾರ್ಥಿಸುವ ಹೃದಯವಾಗಿದೆ. ಈ ಎರಡು ಹೃದಯಗಳ ಆಶೀರ್ವಾದವನ್ನು, ಪ್ರಸನ್ನತೆಯನ್ನು ಪಡೆದಿರುವ ನಾವು ನಿಜವಾಗಲೂ ಧನ್ಯರು. ಆ ಧನ್ಯತೆಯನ್ನು ಅರಿತುಕೊಂಡು ಆ ಕರುಣೆಯನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಮನಸ್ಸನ್ನು ನೀಡಿ. ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್.